ಕೊನೆಯದಾಗಿ ಅವರು ನಿಮ್ಮನ್ನು ನೋಡಿದಾಗ ನಿಮ್ಮ ಮೇಲೆ ಮೂಡಿದ ಭಾವನೆಗಳು ಹೇಗಿತ್ತು ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಹಾಗೂ ಸೆಕೆಂಡ್ ಯಾವ್ದು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮನ್ನು ಯಾರು ನೀವು ಪ್ರೀತಿಸುವಂತಹವರು ನಿಮ್ಮನ್ನು ಕೊನೆಯದಾಗಿ ನೋಡಿದಾಗ ಅವರ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳು ಏನೆಲ್ಲ ಅವರ ಮನಸ್ಸಲ್ಲಿ ಭಾವನೆಗಳು ಮೂಡಿದೆ ಅನ್ನುವಂತಹದ್ದು ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಹಾಗೂ ಸೆಕೆಂಡ್ ಇದೆ. ಓಕೆ, ಈ ಫೈಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ನೋಡೋಣ ಏನಿದೆ ಅಂತ ಹೇಳಿ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಏನು ಅನ್ನಿಸ್ತು ಅನ್ನುವಂತಹದ್ದು, ಸ್ವಲ್ಪ ನೀವು ಜೋರಿದ್ದೀರಾ ಅನ್ನುವಂತಹದ್ದು, ಅಂದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಮೂಡಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಹಾಗೆ ನೀವು ತುಂಬ ಜ್ಞಾನವಂತರು ಅನ್ನುವಂತಹದ್ದು ಕೂಡ ಅವರು ನಿಮ್ಮನ್ನು ಕೊನೆಯದಾಗಿ ನೋಡಿದಾಗ ಅಂದ್ಕೊಂಡಿದ್ದಾರೆ. ನೀವು ತುಂಬಾ ಜ್ಞಾನವಂತರು ಅನ್ನುವಂತಹದ್ದು, ನಿಮ್ಮಲ್ಲಿ ಅವರಿಗಿಂತನೂ ತುಂಬಾ ಜ್ಞಾನ ನಿಮ್ಮಲ್ಲಿ ಹೆಚ್ಚಿದೆ ಅನ್ನುವಂತಹದ್ದು ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಅಂದರೆ ನೀವು ಎಲ್ಲೋ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಅವರು ಗಮನಿಸಿದ್ದಾರೆ. ಅಂದರೆ ನೀವು ತುಂಬ ಹೆಚ್ಚಾಗಿ ನೀವು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇರ್ತೀರಾ ಅನ್ನುವಂಥದ್ದನ್ನು ಕೂಡ ಅವರು ಗಮನಿಸಿದ್ದಾರೆ. ಸೊ ನೀವು ಹೆಚ್ಚಾಗಿ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಕೂಡ ನಿಮಗೆ ಇನ್ನಷ್ಟು ನಿಮ್ಮ ಹೆಲ್ತಿಗಾಗಿರ್ಬೋದು ಯಾವುದೇ ಒಂದು ರೀತಿ ನಿಮಗೆ ಒಳ್ಳೆಯದು ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಮೂಡಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ನಿಮ್ಮ ಪರ್ಸನ್ಗೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ, ಕೊನೆಯದಾಗಿ ಅವರು ನಿಮ್ಮನ್ನು ನೋಡಿದಾಗ ನಿಮ್ಮ ಏನಿದೆ ನಿಮ್ಮ ಕುಟುಂಬದಲ್ಲಿ ಆಗಿರ್ಬೋದು ಅಥವಾ ಅವರು ನಿಮ್ಮನ್ನು ಹೇಗೆ ಗಮನಿಸಿದ್ದಾರೆ ಅಂದರೆ, ನೀವು ಒಂದು ಉತ್ತಮವಾದ ಒಂದು ಫ್ಯಾಮಿಲಿಯನ್ನು ನಡೆಸ್ಕೊಂಡು ಹೋಗ್ತೀರಾ. ಅಂದರೆ ಕುಟುಂಬದಲ್ಲಿ ಒಂದು ಒಳ್ಳೆಯ ರೀತಿ ಜವಾಬ್ದಾರಿಯನ್ನು ತಗೊಂಡು ಮುಂದೆ ಕುಟುಂಬವನ್ನು ಸಾಗಿಸ್ತೀರಾ, ಉತ್ತಮ ರೀತಿಯಲ್ಲಿ ಸಾಗಿಸ್ತೀರಾ ಅನ್ನುವಂತಹದ್ದು, ಅಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಕುಟುಂಬವನ್ನು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ತೀರಾ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಗಮನಿಸಿದ್ದಾರೆ. ಹಾಗೂ ಪ್ರೀತಿ ಅನ್ನುವಂತಹದ್ದು ಕೂಡ ಇತರರ ಮೇಲೆ ಪ್ರೀತಿ ಅನ್ನುವಂತಹದ್ದು ಕೂಡ, ಅಂದರೆ ಉತ್ತಮ ಸ್ನೇಹತ್ವ ಅನ್ನುವಂತಹದ್ದು ಕೂಡ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ. ಹಾಗೂ ಆಧ್ಯಾತ್ಮಿಕವಾಗಿ ಕೂಡ ನೀವು ತುಂಬಾ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದೀರಾ ಅನ್ನುವಂತಹದ್ದನ್ನು ಕೂಡ ಇಲ್ಲಿ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ಯಾವುದೋ ವಿಷಯದಲ್ಲಿ ನೀವು ಚಿಂತೆಗೊಳಗಾಗಿದ್ದೀರಾ ಅನ್ನುವಂಥದ್ದನ್ನು ಸಹ ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ವಿಷಯದ ಬಗ್ಗೆ ಚಿಂತೆ ಅನ್ನುವಂತಹದ್ದು ಇದೆ, ಅಥವಾ ಕೆಲವೊಂದು ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲೋ ಒಂದು ರೀತಿ ಸ್ಟಕ್ ಆಗಿದ್ದೀರಾ, ಅಥವಾ ಬೇಸರ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮದು ಅನ್ನುವಂತಹದ್ದು ಇಲ್ಲಿ ಅವರು ಗಮನಿಸಿದ್ದಾರೆ. ನಿಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಯಾವುದೋ ಒಂದು ರೀತಿಯಲ್ಲಿ ತುಂಬಾ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತಹದ್ದು, ಮತ್ತು ಹಾಗೆ ಅವರನ್ನು ಕೂಡ ಅವರ ಮೇಲೆ ಕೂಡ ಆ ವ್ಯಕ್ತಿಯ ಮೇಲೆ ಕೂಡ ಪ್ರೀತಿ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥದ್ದು, ಉತ್ತಮ ಭಾವನೆ ನಿಮ್ಮಲ್ಲಿ ಮೂಡಿದೆ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಬಂದಿದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಪ್ರೀತಿ ಅನ್ನುವಂಥದ್ದು, ಉತ್ತಮ ಪ್ರೀತಿ ಅನ್ನುವಂಥದ್ದು ಅವರ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಅವರ ಮೇಲೆ ಉತ್ತಮವಾದ ಒಂದು ಪ್ರೀತಿಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿದೆ ಅನ್ನುವಂತಹದ್ದನ್ನು ಸಹ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ ನನಗೆ. ಓಕೆ, ನೆಕ್ಸ್ಟ್
ಅವರ ಮೇಲೆ ಹೆಚ್ಚು ಒಲವಿದೆ ನಿಮಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನೀವು ಯಾವ ಪರ್ಸನ್ ಬಗ್ಗೆ ಈಗ ಥಿಂಕ್ ಮಾಡ್ತಾ ಇದ್ದೀರಲ್ಲ, ಅವರು ಕೊನೆಯದಾಗಿ ನೋಡಿದಾಗ ಅವರೇ ಬೇಕು ಅನ್ನುವಂಥದ್ದು. ಒಂದು ವೇಳೆ ನೀವು ಅವರನ್ನು ತುಂಬ ಪ್ರೀತಿಸಿದರೆ ಖಂಡಿತವಾಗಲೂ ಅವರೇ ನಿಮಗೆ, ನೀವು ಅವರನ್ನೇ ಮ್ಯಾರೇಜ್ ಆಗಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ನಿಮ್ಮನ್ನು ಯಾವಾಗಲೂ ನೀವು ಅವರನ್ನು ಯಾವಾಗಲೂ ನೋಡಬೇಕು ಅಂತ ಬಯಸ್ತೀರಾ ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನೀವು ಯಾವಾಗಲೂ ಅವರನ್ನು ನೋಡ್ತಾ ಇರಬೇಕು ಅಥವಾ ಮೀಟ್ ಮಾಡಬೇಕು ಅನ್ನುವಂತಹದ್ದು, ಆ ರೀತಿಯ ಮನಸ್ಥಿತಿ ನಿಮ್ಮಲ್ಲಿ ಇದೆ ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಮತ್ತು ಒಟ್ಟಾಗಿ ಬದುಕಬೇಕು ಅನ್ನುವಂತಹದ್ದು ಇದೆ ಅನ್ನುವಂಥದ್ದು. ಒಂದು ವೇಳೆ ನೀವು ಅವರನ್ನು ತುಂಬ ಪ್ರೀತಿಸ್ತಾ ಇದ್ದರೆ, ಒಂದು ವೇಳೆ ಮ್ಯಾರೇಜ್ ಆಗಬೇಕು ಅನ್ನುವಂತಹದ್ದೆಲ್ಲ ಇದ್ದರೆ ಖಂಡಿತವಾಗ್ಲೂ ನೀವು ಆದಷ್ಟು ಬೇಗ ಅವರನ್ನು ಮ್ಯಾರೇಜ್ ಮಾಡ್ಕೊಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಸ್ಟ್ರಾಂಗ್ ಆಗಿ ಇದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಅವರಿಗೆ ಒಂದು ರೀತಿ ಉತ್ತಮವಾದ ಏನು ಹೇಳ್ತಾರೆ ಅಂತ ಅಂದರೆ, ಅವರ ಜೀವನದಲ್ಲಿ ನೀವು ಅವರ ಜೀವನಕ್ಕೆ ಎಂಟ್ರಿ ಆದಲಿಂದ ಅವರ ಜೀವನ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ. ಅಂದರೆ ನೀವು ಅವರ ಜೀವನಕ್ಕೆ ಬಂದಾದಮೇಲೆ ಯಾವುದೋ ಒಂದು ರೀತಿಯ ಸಂತೋಷ ಅವರಲ್ಲಿ ಮೂಡಿದೆ ಅನ್ನುವಂತಹದ್ದು ಕೂಡ ಅವರಿಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಫಸ್ಟ್ ಒನ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಸೊ ನಿಮ್ಮನ್ನು ನೋಡಿದಾಗ ತುಂಬ ಸ್ಟ್ರಾಂಗ್ ಅಂತೇಳಿ ಅನಿಸಿತ್ತು ಅವರಿಗೆ. ಆದರೆ ನೀವು ತುಂಬ ಜ್ಞಾನವಂತರು, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಎಲ್ಲೋ ರೆಸ್ಟ್ ಬೇಕು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನುವಂಥ ಕೆಲವೊಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ಹೆಚ್ಚು ಸಮಯವನ್ನು ಕೊಡ್ತಾ ಇದ್ದೀರಾ, ರೆಸ್ಟನ್ನು ಕಡಿಮೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಅವರಿಗೆ ಅವರ ಮನಸ್ಸಿನಲ್ಲಿ ಬಂದಿದೆ. ಹಾಗೂ ಕೆಲವೊಂದು ವಿಚಾರಗಳ ಬಗ್ಗೆ ಎಲ್ಲೋ ಒಂದು ಬೇಸರ ಅಥವಾ ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು, ಗೊಂದಲದಲ್ಲಿ ಸಿಲುಕಿದ್ದೀರಾ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ ಅನ್ನುವಂಥದ್ದು. ಆದರೂ ಕೂಡ ನೀವು ಯಾವುದೋ ಒಂದು ರೀತಿ ಸ್ಟ್ರಾಂಗ್ ಆಗಿದ್ದೀರಾ, ನಿಮ್ಮ ವ್ಯಕ್ತಿತ್ವ ಒಂದು ಕ್ವಿನ್ನ ಹಾಗೆ ಇದೆ, ಅಂದರೆ ಸ್ಟ್ರಾಂಗ್ ಆಗಿ ರಾಜ ಅಥವಾ ರಾಣಿಯ ವ್ಯಕ್ತಿತ್ವವನ್ನು ನೀವು ಹೊಂದಿದ್ದೀರಾ ಅನ್ನುವಂಥದ್ದನ್ನು ಕೂಡ ಗಮನಿಸಿದ್ದಾರೆ. ಹಾಗೂ ಆ ವ್ಯಕ್ತಿಯ ಜೊತೆ ನೀವು ಯಾವಾಗಲೂ ಸದಾ ಅವರ ಜೊತೆ ಇರಬೇಕು ಅನ್ನೋಂಥ, ಅಥವಾ ಉತ್ತಮ ಫ್ರೆಂಡ್ಶಿಪ್ ಅವರ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಿಮ್ಮ ಮನಸ್ಸಲ್ಲಿ ಇದೆ ಅನ್ನುವಂತಹದ್ದನ್ನು ಕೂಡ ಅವರು ಇದೆ ಇರಬೇಕು. ಆದರೆ ಉತ್ತಮವಾಗಿ ಅವರ ಜೊತೆಗೆ ಒಂದು ಉತ್ತಮ ಫ್ರೆಂಡ್ಶಿಪ್ ಬಾಂಧವ್ಯನ ಹೊಂದಬೇಕು ಅನ್ನುವಂಥದ್ದು, ಹಾಗೆ ಉತ್ತಮ ಅವರನ್ನು ಯಾವಾಗಲೂ ನೋಡಬೇಕು, ಮಾತಾಡಬೇಕು ಅನ್ನುವಂತಹದ್ದು ಕೂಡ ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದರೆ. ಹಾಗೂ ನಿಮ್ಮ ಜೀವನವು ಒಂದು ರೀತಿ ಅವರು ಸಿಕ್ಕಿದ ಮೇಲೆ ನಿಮ್ಮ ಜೀವನ ತುಂಬ ಸುಂದರವಾಗಿದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ. ನಿಮ್ಮನ್ನು ಕೊನೆಯದಾಗಿ ನೋಡಿದಾಗ ನೀವು ತುಂಬ ಸಂತೋಷದಲ್ಲಿ ಇದ್ರಾ ಅನ್ನುವಂತಹದ್ದು, ಅವರನ್ನು ಮೀಟ್ ಮಾಡುವ ಸಂತೋಷ ನಿಮ್ಮಲ್ಲಿ ತುಂಬಾ ಇತ್ತು ಅನ್ನುವಂತಹದ್ದು, ಅದರಿಂದ ನಿಮಗೆ ನೀವು ತುಂಬಾ ಹ್ಯಾಪಿಯಾಗಿದ್ರಾ ಅನ್ನುವಂತಹದ್ದು ಅನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಿದೆ. ಇದಿಷ್ಟು ಕೊನೆಯದಾಗಿ ಆ ವ್ಯಕ್ತಿ ನಿಮ್ಮನ್ನು ನೋಡಿದಾಗ, ನೀವು ಯಾವ ವ್ಯಕ್ತಿಯ ಬಗ್ಗೆ ನೆನಪಿಸ್ಕೊಂಡಿದ್ರೆ ಅವರು ನಿಮ್ಮನ್ನು ಕೊನೆಯದಾಗಿ ನೋಡಿದಾಗ ನಿಮ್ಮ ಮೇಲೆ ಮೂಡಿದಂತಹ ಭಾವನೆಗಳು, ನಿಮ್ಮನ್ನು ಏನೆಲ್ಲ ಗಮನಿಸಿದ್ದಾರೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ರೀಡಿಂಗ್ ಆಗಿದೆ. ಸೊ ಇದು ಜನರಲ್ ರೀಡಿಂಗ್. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಓಕೆ, ಈಗ ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ, ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಕೊನೆಯದಾಗಿ ಅವರು ನಿಮ್ಮನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮೂಡಿದ ಏನೆಲ್ಲ ಭಾವನೆಗಳು ನಿಮ್ಮ ಬಗ್ಗೆ ಮೂಡಿದ್ವು ಅನ್ನುವಂತಹದ್ದು. ಓಕೆ, ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ ಒಮ್ಮೆ. ನಿಮ್ಮ ಬಗ್ಗೆ ಅಂತ ಅಂದರೆ ಯಾವಾಗಲೂ ನಿಮ್ಮನ್ನು ನೀವು ತುಂಬಾ ಸುಂದರವಾಗಿದ್ದೀರಾ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಬಂದಿದೆ ಅನ್ನುವಂಥದ್ದು ತಿಳಿತಾ ಇದೆ. ನೀವು ತುಂಬ ಸುಂದರವಾಗಿ ಅವರಿಗೆ ಕಾಣಿಸಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ
ನೀವು ಯಾವಾಗಲೂ ಅವರನ್ನು ಮೀಟ್ ಮಾಡಲಿಕ್ಕೆ, ನೋಡಲಿಕ್ಕೆ ಬಯಸ್ತೀರಾ ಅನ್ನುವಂತಹದ್ದು ಕೂಡ ಅವರ ಮನಸ್ಸಿನಲ್ಲಿ ಬಂದಿದೆ. ಅವರನ್ನು ನೀವು ತುಂಬಾ ಇಷ್ಟಪಡ್ತೀರಾ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ನೀವು ತುಂಬಾ ಸುಂದರವಾಗಿದ್ದೀರಾ ಹಾಗೂ ಉತ್ತಮ ವ್ಯಕ್ತಿತ್ವ ಕೂಡ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಗಮನಿಸಿದ್ದಾರೆ. ಅವರ ಜೀವನದಲ್ಲಿ ನೀವು ಬಂದಮೇಲೆ ಅವರ ಅವರ ಜೀವನ ಕೂಡ ಒಂದು ರೀತಿ ಉನ್ನತ ಮಟ್ಟಕ್ಕೆ ಹೋಗಿದೆ ಅನ್ನುವಂತಹದ್ದು ಕೂಡ ಅವರು ಗಮನಿಸಿದ್ದಾರೆ. ಸೊ ನಿಮ್ಮ ವ್ಯಕ್ತಿತ್ವ ಕೂಡ ಉತ್ತಮವಾಗಿದೆ. ನಿಮ್ಮಿಂದ ಅವರು ಕೂಡ ಯಾವುದೋ ಒಂದು ರೀತಿ ತುಂಬ ಸಂತೋಷಕರವಾಗಿದ್ದಾರೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಹತ್ರ ಹಣಕಾಸು ಹೆಚ್ಚಿದೆ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಂದರೆ ನೀವು ಯಾವುದೋ ಒಂದು ರೀತಿಯಲ್ಲಿ ಫೈನಾನ್ಷಿಯಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂತಹದ್ದು, ಹೆಚ್ಚಾಗಿ ನಿಮ್ಮ ಹಣಕಾಸಿನ ಅಂದರೆ ಯಾವುದಾದ್ರೂ ನೀವು ಉನ್ನತ ಜಾಬಲ್ಲಿ ಏನಾದರೂ ಇರ್ಬೋದು, ಅವರಿಗಿಂತಲೂ ಒಂದು ರೀತಿ ಸೇವಿಂಗ್ಸನ್ನು ನೀವು ಚೆನ್ನಾಗಿ ಮಾಡಿದ್ದೀರಾ ಅನ್ನುವಂಥದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಮತ್ತು ಹಾಗೆ ನೀವು ಯಾವಾಗಲೂ ಸಂತೋಷಕರವಾಗಿ ಇರ್ತೀರಾ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಹಣಕಾಸನ್ನು ಖರ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಸೇವಿಂಗ್ ಮಾಡ್ತೀರಾ ಅನ್ನುವಂಥದ್ದನ್ನು ಅವರು ಹೆಚ್ಚಾಗಿ ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸುಮ್ಮನೆ ಯಾವುದೋ ವಿಚಾರಗಳಿಗೆ ನೀವು ಹಣವನ್ನು ಖರ್ಚು ಮಾಡಲ್ಲ ಅನ್ನುವಂಥದ್ದು, ಹಣವನ್ನು ಸೂಕ್ಷ್ಮತೆಯಿಂದ ಎಷ್ಟು ಖರ್ಚು ಮಾಡಬೇಕು ಅಷ್ಟೇ ಮಾಡಿಬಿಟ್ಟು ಹೆಚ್ಚಾಗಿ ಸೇವ್ ಮಾಡ್ತೀರಾ, ಕೈಯಲ್ಲಿ ಇಟ್ಕೊಳ್ತೀರಾ ಅನ್ನುವಂತಹದ್ದು. ಅಂದರೆ ಯಾವುದೋ ಒಂದು ಸುಮ್ಮನೆ ಹಣವನ್ನು ನೀವು ವ್ಯರ್ಥ ಮಾಡಲ್ಲ ಅನ್ನುವಂತಹದ್ದನ್ನು ಗಮನಿಸಿದ್ದಾರೆ. ಹಣಕಾಸಿನ ಬಗ್ಗೆ ಹೆಚ್ಚಾಗಿ ಅವರು ನಿಮ್ಮ ಬಗ್ಗೆ ಗಮನಿಸಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರುವ ವ್ಯಕ್ತಿ ಅನ್ನುವಂಥದ್ದನ್ನು ಎಷ್ಟೇ ಕಷ್ಟ ಇದ್ದರೂ ಕೂಡ ನೀವು ಒಂದು ರೀತಿಯಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರಾ ಅನ್ನುವಂತಹದ್ದು, ಎಷ್ಟೇ ಕಷ್ಟ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿದ್ದರೂ ನೀವು ಅದನ್ನು ಕಷ್ಟವನ್ನು ಯಾವುದೋ ಒಂದು ರೀತಿ ಮೆಟ್ಟಿ ನಿಂತು ಉತ್ತಮ ಜೀವನವನ್ನು ಸಾಗಿಸ್ತೀರಾ. ಎಷ್ಟೇ ಕಷ್ಟ ಇದ್ದರೂ ನೀವು ಮುಂದೆ ಸಾಗ್ತೀರಾ. ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನವನ್ನು ಎಷ್ಟೇ ಕಷ್ಟ ಇದ್ದರೂ ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗ್ತೀರಾ ಅನ್ನುವಂತಹದ್ದನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಅಂದರೆ ಯಾವಾಗಲೂ ನೀವು ಅವರಿಗೆ ಜೊತೆಯಾಗಿ ಇರ್ತೀರಾ ಅನ್ನುವಂತಹ ಸ್ಟ್ರಾಂಗ್ ಫೀಲಿಂಗ್ ಅವರಿಗೆ ಬಂದಿದೆ. ಎಲ್ಲ ಕಷ್ಟ ಸುಖಗಳಲ್ಲಿ ನೀವು ಅವರ ಜೊತೆಗೆ ಒಂದು ಉತ್ತಮ ಬಾಂಧವ್ಯವನ್ನು, ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ತೀರಾ ಅನ್ನುವಂತಹದ್ದು, ಸ್ಟ್ರಾಂಗ್ ಆಗಿ ಅವರ ಕಷ್ಟ ಸುಖಗಳಲ್ಲಿ ಜೊತೆ ಆಗ್ತೀರಾ ಅನ್ನುವಂಥದ್ದು ಅವರಿಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಯಾವುದೇ ಒಂದು ರೀತಿಯ ಕಷ್ಟ ಇರಲಿ, ಸುಖ ಇರಲಿ, ಜೀವನದಲ್ಲಿ ಅವರನ್ನು ತುಂಬಾ ಒಂದು ಪ್ರೀತಿಸ್ತೀರಾ ಅನ್ನುವಂಥದ್ದು, ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಅವರ ಮೇಲೆ ಇಡ್ತೀರಾ ನೀವು ಅನ್ನುವಂತಹದ್ದು ಇಲ್ಲಿ ಅವರಿಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ.
ನೀವು ಆಧ್ಯಾತ್ಮಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಅನ್ನುವಂಥದ್ದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ನೀವು ಮೆಡಿಟೇಷನ್ ಎಲ್ಲ ತುಂಬಾ ಮಾಡ್ತೀರಾ ಅನ್ನುವಂತಹದ್ದು, ಕೆಲವರಿಗೆ ಥರ್ಡ್ ಐ ಕೂಡ ನಿಮ್ಮ ಓಪನ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವರು ಗಮನಿಸಿದ್ದಾರೆ ಅನ್ನುವಂಥದ್ದು. ಅಂದರೆ ಯಾವುದೋ ಒಂದು ರೀತಿ ನಿಮಗೆ ಪವರ್ ಅನ್ನುವಂಥದ್ದು ಇದೆ ಅನ್ನುವಂತಹದ್ದನ್ನು ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಆಧ್ಯಾತ್ಮಿಕವಾಗಿ ಒಂದು ರೀತಿಯಲ್ಲಿ ಅವರಿಗಿಂತನೂ ಹೆಚ್ಚು ಮುಂದೆ ಇದ್ದೀರಾ ಅನ್ನುವಂಥದ್ದು. ಹಾಗೆ ಥರ್ಡ್ ಐ ಕೂಡ ನಿಮಗೆ ಓಪನ್ ಆಗಿರುವ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದನ್ನು ಗಮನಿಸಿದ್ದಾರೆ. ಒಂದು ರೀತಿ ನಿಮ್ಮ ಜೀವನ ಆಧ್ಯಾತ್ಮಿಕದಲ್ಲಿ ಒಂದು ಬೆಳಕಿನ ಕಡೆ ಸಾಗಿದೆ ಅನ್ನುವಂತಹದ್ದನ್ನು ಕೂಡ ಅವರು ಗಮನಿಸಿದ್ದಾರೆ. ಹೆಚ್ಚಾಗಿ ನೀವು ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಸಮಯವನ್ನು ಕಳಿತೀರಾ ಅನ್ನುವಂತಹದ್ದನ್ನು ಕೂಡ, ಪೂಜೆ ಆಗಿರ್ಬೋದು, ಜಪ ಆಗಿರ್ಬೋದು, ಧ್ಯಾನ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಹೆಚ್ಚು ಆಧ್ಯಾತ್ಮಿಕದ ಕಡೆಗೆ ಜಾಸ್ತಿ ಸಮಯವನ್ನು ಕೊಡ್ತೀರಾ ಅನ್ನುವಂಥದ್ದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ನೀವು ತುಂಬ ಸುಂದರವಾಗಿದ್ದೀರಾ ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೂ ನಿಮ್ಮಿಂದ ಅವರು ಕೂಡ ತುಂಬ ಸುಂದರವಾಗಿದ್ದಾರೆ. ಯಾವುದೋ ಒಂದು ರೀತಿ ಸಂತೋಷ ಅನ್ನುವಂಥದ್ದು ನೀವು ಸಿಕ್ಕಿದಾಗಿನಿಂದ, ನೀವು ಭೇಟಿಯಾದ ಸಮಯದಿಂದ ಅವರ ಜೀವನ ಕೂಡ ತುಂಬ ಸುಂದರವಾಗಿದೆ ಅನ್ನುವಂಥ ತಿಳ್ಕೊಂಡಿದ್ದಾರೆ. ನೀವು ಅವರನ್ನು ಯಾವಾಗಲೂ ನೋಡಲಿಕ್ಕೆ ಬಯಸ್ತೀರಾ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಜೊತೆಯಾಗಿರಬೇಕು, ಯಾವಾಗಲೂ ನೋಡಬೇಕು, ಅವರನ್ನು ಮೀಟ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ಹಣಕಾಸಿನ ಬಗ್ಗೆ ಹೆಚ್ಚು ಒಂದು ಹಣಕಾಸಿನ ಬಗ್ಗೆ ನೀವು ಉತ್ತಮ ನಿರ್ಧಾರಗಳನ್ನು ತಗೊಳ್ತೀರಾ ಅನ್ನುವಂಥದ್ದು. ಅಂದರೆ ಸುಮ್ಮನೆ ಅದನ್ನು ಹಣಕಾಸನ್ನು ವ್ಯರ್ಥ ಮಾಡಲ್ಲ ಅನ್ನುವಂತಹದ್ದನ್ನು ಕೂಡ ಅವರು ನಿಮ್ಮ ಬಗ್ಗೆ ಗಮನಿಸಿದ್ದಾರೆ. ಎಷ್ಟೇ ಜೀವನದಲ್ಲಿ ಕಷ್ಟ ಬಂದರೂ ಕೂಡ ನಿಮ್ಮ ಜೀವನವನ್ನು ಒಂದು ಉನ್ನತ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀರಾ, ಅಷ್ಟು ಒಂದು ಜ್ಞಾನ ನಿಮಗೆ ಇದೆ ಅನ್ನುವಂಥದ್ದನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ. ಅವರ ಎಲ್ಲ ಕಷ್ಟ ಸುಖಗಳಲ್ಲಿಯೂ ನೀವು ಜೊತೆಯಾಗ್ತೀರಾ ಅನ್ನುವಂಥದ್ದನ್ನು ಕೂಡ ಚೆನ್ನಾಗಿ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಗಮನಿಸಿದ್ದಾರೆ ಅನ್ನುವಂಥದ್ದು. ಹಾಗೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ನಿಮ್ಮ ಸಮಯವನ್ನು ಹೆಚ್ಚು ಕಳಿತೀರಾ, ಆಧ್ಯಾತ್ಮಿಕದ ಕಡೆ ಹೆಚ್ಚು ನೀವು ಒಲವನ್ನು ತೋರಿಸ್ತೀರಾ ಅನ್ನುವಂತಹದ್ದು. ಜಪ ಮಾಡೋದಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಜಾಸ್ತಿ ಅದನ್ನು ಇಷ್ಟಪಡ್ತೀರಾ ಅನ್ನುವಂಥದ್ದನ್ನು ಕೂಡ ಗಮನಿಸಿದ್ದಾರೆ ಅನ್ನುವಂಥದ್ದು. ಇಷ್ಟು ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಸೆಕೆಂಡ್ ಕಾರ್ಡ್ ಅವರಿಗೋಸ್ಕರ ಇಷ್ಟು ರೀಡಿಂಗ್ ಆಗಿದೆ. ಸೊ ಇದು ಜನರಲ್ ರೀಡಿಂಗ್. ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಲಾಸ್ಟು ನಿಮ್ಮನ್ನು ಯಾರು ನಿಮ್ಮ ಪರ್ಸನ್ ಲಾಸ್ಟ್ ಟೈಮು ನಿಮ್ಮನ್ನು ನೋಡಿದಾಗ ಅವರು ನಿಮ್ಮ ಬಗ್ಗೆ ಏನೆಲ್ಲ ಗಮನಿಸಿದ್ರು ಅನ್ನುವಂಥದ್ದು, ಏನೆಲ್ಲ ಅವರ ಮನಸ್ಸಿನಲ್ಲಿ ಭಾವನೆಗಳು ಮೂಡಿದ್ವು ಅನ್ನುವಂಥದ್ದು ರೀಡಿಂಗ್ ಮಾಡಿದ್ದೀನಿ. ಸೊ ಇದಿಷ್ಟು ಜನರಲ್ ರೀಡಿಂಗ್ ಆಗಿದೆ. ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ.